ಯಾರೋ ಮುನಿರತ್ನನ್ ಕೇಸನ್ನ ತಗೊಂಬಂದ್ರಿ ನೀವು ಸಹ. ಮೊಟ್ಟೆ ಹೊಡೆದಿರೋ ಕೇಸು. ಯಾರು ಮೊಟ್ಟೆ ಹೊಡೆದಿದ್ದು? ಯಾರು ಮುನಿರತ್ನ? ಯಾರ್ರೀ ಫಸ್ಟ್ ಅದನ್ನು ಹೇಳ್ರಿ. ನಿಮ್ಮ BJPಯವ್ರ ಗಾಡ್ ಫಾದರ ಮುನಿರತ್ನ ಈಸ್ ಎ ಕ್ರಿಮಿನಲ್. ಅವ್ರ ವಿರುದ್ಧ ಕ್ರಿಮಿನಲ್ ಕೇಸಸ್ ಇರುವಂಥದ್ದು. ಕ್ರಿಮಿನಲ್ ಇಂಟಿಮಿಡೇಷನ್ ಕೇಸ್ ಇದೆ, ಕ್ರಿಮಿನಲ್ ಕಾನ್ಸ್ಪಿರೇಸಿ ಇದೆ, ರೇಪ್ ಕೇಸ್ ಇದೆ, ವಾಯಾರಿಸಮ್ ಇದೆ, ಇಂಟೆನ್ಷನಲ್ ಇನ್ಸಲ್ಟ್ ಕೇಸ್ ಇದೆ, ಬ್ಲಾಕ್ ಮೇಲ್ ಇದೆ, IT ಆ್ಯಕ್ಟ್ ಕೇಸ್ ಇದೆ, ಅಟ್ರಾಸಿಟಿ ಕೇಸ್ ಇದೆ, ಜಾತಿ ನಿಂದನೆ ಕೇಸ್ಗಳಿದ್ದಾವೆ. ಆ ಕ್ಷೇತ್ರಕ್ಕೆ ಹೋದ್ರೆ ಹೊಡಿತಾರೆ, ಎಕ್ಕಡದಲ್ಲಿ ಹೊಡಿತಾರೆ ಮತದಾರರೇನೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಇದೊಂದು ಡ್ರಾಮಾನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನಿಮ್ಮ ಕಡೆಯಿಂದನೇ ಮೊಟ್ಟೆ ಹೊಡೆಸ್ಬಿಟ್ಟು, ಮೊಟ್ಟೆ ಒಳಗಡೆ ಕೆಮಿಕಲ್ ಇದೆ ಅಂತೀರ. ಮೊಟ್ಟೆನ ಅದು ಹೆಂಗ್ರಿ ಒಳಗಡೆ ಕೆಮಿಕಲ್ ಮಿಕ್ಸ್ ಆಯಿತು? ಮೊಟ್ಟೆ ಹೊಡೆದ ತಕ್ಷಣ ಪೀಸ್ ಆಗೋತದೆ ಮೊಟ್ಟೆ. ಅಂದರೆ ಮೊಟ್ಟೆ ಹೊಡೆದ ತಕ್ಷಣ ಪೀಸ್ ಆಗ್ಬಿಡ್ತದಾ? ಅದು ಮೊಟ್ಟೆ ಆಕಾರದ ಒಂದು ವ್ಯವಸ್ಥೆಯನ್ನು ನೀವೇ ನಿರ್ಮಾಣ ಮಾಡಿಕೊಂಡು ಅವನು ಮೊಟ್ಟೆ ಇನ್ನೇನು ಬಂದು ಬೀಳೋದಕ್ಕಿಂತ ಮುಂಚೆನೇ ಆಸಿಡ್ ದಾಳಿ ಅಂತಾನೆ ಒಬ್ಬ, ಅದ್ಯಾರೋ ಪಕ್ಕದಲ್ಲಿದ್ದವರು. ಅವೆಲ್ಲ ತನಿಖೆ ಆಗ್ತದೆ. ಏನು ಅಷ್ಟೊಂದು ಈಸಿಯಾಗಿ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಯೋಗ್ಯತೆ ಏನು? ಮುನಿರತ್ನ ಯೋಗ್ಯತೆ ಏನು? ಈಸ್ ಮೋಸ್ಟ್ ಕ್ರಿಮಿನಲ್ ಫೆಲೋ. ಅಂಥವರೆಲ್ಲ ರಾಜಕಾರಣದಲ್ಲಿರುವಂಥದ್ದು ದೊಡ್ಡ ದುರಂತದ ಸಂಗತಿ. ದಲಿತರನ್ನ ನೇರವಾಗಿ ಅಟ್ರಾಸಿಟಿ ಇದನ್ನು ಜಾತಿ ನಿಂದನೆ ಮಾಡಿರುವಂಥ ವ್ಯಕ್ತಿ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕರೆದಂಥ ವ್ಯಕ್ತಿ. ಅಲ್ಲಿನ ಹಿಂದಿನ ಪಾಪ ಹೆಣ್ಣುಮಗಳು ಒಬ್ಳು 2 ಸರಿ 3 ಸರಿ ವಿರುದ್ಧ ಫೈಟ್ ಮಾಡಿ ಕೊನೆಯ ಮೊಮೆಂಟಲ್ಲಿ ಲಾಸ್ಟ್ ಟೈಮು ಬರೀ 3,000 4,000 ಹಂತದಲ್ಲಿ ಸೋತಿರುವಂಥದ್ದು. ಭಾಳ ದೊಡ್ಡ ಫ್ಯಾಮಿಲಿ ಅವ್ರದ್ದು. ಹನುಮಂತರಾಯಪ್ಪ ಅವ್ರ ಮಗಳು ಕುಸುಮ ಅವರೆಲ್ಲ ಜೆಂಟ್ಲ್ಮನ್ ಫ್ಯಾಮಿಲಿ. ಅವರು ನಿಂತರ ಥರ್ಡ್ ರೇಟೆಡ್ ಫ್ಯಾಮಿಲಿ ಅಲ್ಲ. ಅವ್ರ ವಿರುದ್ಧ ಮಾತಾಡುವಂಥದ್ದು, ಈ ಆಪಾದನೆ ತಗೊಂಡೋಗಿ DK ಅವ್ರ ಹತ್ರ, DK ಸುರೇಶ್ ಬಗ್ಗೆ, ಸುರೇಶ್ ಮೇಲೆ ಹಾಕುವಂಥದ್ದು, DK ಶಿವಕುಮಾರ್ ಬಗ್ಗೆ ಹಾಕುವಂಥದ್ದು ಇದೆಯಲ್ಲ, ಅದನ್ನು ಉತ್ತೇಜನ ಮಾಡುವಂಥ ಕೆಲಸವನ್ನು BJPಯವರು ಮಾಡ್ತಾವ್ರಲ್ಲ. ಪಾಪ ಎಲ್ಲಿ ತಲೆಗಾಯ ಆಗುತ್ತೋ ಅಲ್ಲೆಲ್ಲ ಆ ಭಾಗದ ಸಂಸದರು ಡಾಕ್ಟರ್ ಮಂಜುನಾಥ್ ಅವರು ಓದ್ತಾರೆ, ಸ್ಟೆಥಾಸ್ಕೋಪ್ ಹಿಡಿತಾರೆ. ಅವ್ರು ಆರ್ಟ್ ಸ್ಪೆಷಲಿಸ್ಟು ಅಂತ ನಾನು ಅನ್ಕೊಂಡಿದ್ದೆ. ಪಾಪ ತಲೆ ನೋಡ್ತಾರೆ, ಗಾಯ ಆಗಿದೆ ಅಂತಾರೆ, ಕೂದಲು ಸುಟ್ಟೋಗಿದೆ ಅಂತಾರೆ. ಮೊಟ್ಟೆ ಹೊಡೆದ್ರೆ ಕೂದಲು ಸುಟ್ಟೋಗ್ತದ? ಅದೆಲ್ಲ ಪಾರ್ಲಿಮೆಂಟಲ್ಲಿ ಅವನ ಯಾರೊಬ್ಬ ಖರ್ಚಿಪ್ಪಿಗೆ ಇಟ್ಕೊಂಡು ಖರ್ಚಿಪ್ ಎತ್ತೇವಲ್ಲ ಅಂತಾನೆ. ಕೆಂಪುಗೆ ಅನ್ನೋದು ಕಾಣ್ತದಂತ ನಾನು ಹುಡುಕಿ ನೋಡ್ತೀನಿ. ಬರೀ ಖರ್ಚಿಪ್ ಇಟ್ಕೊಂಡ್ರೆ ಮಾತ್ರ ಕಾಣ್ತದೆ. ಇದು ಎಂಥ ದುರಂತ ಇದು. ಪಾಪ ಇಲ್ಲೂ ಅಷ್ಟೇ ಡಾಕ್ಟರ್ ಮಂಜುನಾಥ್ ಅವರು ಹಾಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡಿ ಅವ್ರದ್ದೊಂದು ಬಾಕ್ಸ್ ಐಟಮ್ಮು. ಅಯ್ಯೋ ಎಲ್ಲಿರ್ತಾರೋ ಪಾಪ ಬಂದ್ಬಿಡ್ತಾರೆ, ಪಟ್ ಅಂತ ಬರ್ತಾರೆ. ಹಾರ್ಟ್ ಚೆಕ್ ಮಾಡೋಕ್ಕೋ ಏನು ಚೆಕ್ ಮಾಡೋಕ್ಕೋ ಬರ್ತಾರೆ. ಇದು ಮುನಿರತ್ನನ ನಾಟಕ. ಇದು ನಾಟಕ ಅವೆಲ್ಲ ನಡೆಯಲ್ಲ. ಮುನಿರತ್ನ ನೀನೊಬ್ಬ ಕ್ರಿಮಿನಲ್ಲು, ನೀನೊಬ್ಬ ರೇಪಿಸ್ಟು. ನಿನ್ನೊಂಥವ್ರನ್ನೆಲ್ಲ ಅಲ್ಲಿ ಆ ಕ್ಷೇತ್ರದ ಜನಗಳು ಗೆಲ್ಸೋರಲ್ಲ. ಅದೇ ದೊಡ್ಡ ಅವಮಾನ ಅವ್ರಿಗೆ, ದೊಡ್ಡ ದುರಂತ ಅವಮಾನ. ಅದರಿಂದ ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಈ ವಿರೋಧ ಪಕ್ಷ ನಾಯಕ ಅಂತ ಒಬ್ಬ ಇದನ್ನಲ್ಲ, ಯಾರೋ ಅಶೋಕ್ ಅಂತ. ಅಯ್ಯೋ, ದಿನ ಬೆಳಗ್ಗೆ ಎದ್ರೆ ಬರೀ BJPಯವ್ರನ್ನ, ಕಾಂಗ್ರೆಸ್ನವ್ರನ್ನ, ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ನ ಬೈಯುವಂಥದ್ದೊಂದು ಬಿಟ್ಟರೆ ಬೇರೆ ಏನೂ ನಾವು ನೋಡ್ತಾ ಇಲ್ಲ. ಅದಲ್ಲದೇನೆ ನಿಂದು ಜಾತಿ ನಿಂದನೆ ಮಾಡಿರುವಂಥದ್ದು ನಂದಲ್ಲ ವಾಯ್ಸು, ನಾನು ಮಾತಾಡಿಲ್ಲ ಅನ್ನುವಂಥದ್ದು ಏನು ಹೇಳ್ಕೊಂಡಿದ್ದೆಲ್ಲ FSL ಕಳಿಸಿದ್ದು, FSL ದೃಢೀಕರವಾಗಿ ಬಂದಿದ್ದೆ ನಿಮ್ಮದೇ ವಾಯ್ಸು ಅಂತ. ಆಮೇಲೆ ನೀನು ಲಂಚೆ ಬೇಡಿಕೆ ಇಟ್ಟಿದ್ದೆಲ್ಲ SIT ಅವರು ಪ್ರಾಸಿಕ್ಯೂಷನ್ ಕೇಳವ್ರೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ವಾಪಸ್ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ನೀನು ವಾಪಸ್ ಎಲ್ಲಿದ್ದೆ ನೀನು 1-1.5 ತಿಂಗಳು ಅದೇ ಜೈಲಿಗೆ ಹೋಗುವಂಥ ಕೆಲಸವನ್ನು ಮಾಡಿಸುವಂಥದ್ದು SIT ಅವರು ಪೊಲೀಸ್ನವರು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲ ಒಂದು ದಾಖಲೆ ಸುಟ್ಟಾಗಿರುವಂಥದ್ದು. ಆಮೇಲೆ ಫೇಕ್ ID ಕಾರ್ಡ್ನ ಕ್ರಿಯೇಟ್ ಮಾಡಿದ್ದು, ವೋಟರ್ಸ್ ಕಾರ್ಡ್ನ ಕ್ರಿಯೇಟ್ ಮಾಡಿರುವಂಥದ್ದು ಎಲ್ಲ ಕೇಸ್ಗಳು ಸುತ್ತಾಕಂತವೆ. ಏನು ತಲೆ ಕೆಡಿಸ್ಕೊಂಬೇಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ.